ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರಾಹುಲಿ, ಅದ್ಯಾವ ನಾನು ಆಗ್ಲಿ ಯಾವ ಊರೇ ಆಗ್ಲಿ ನನ್ನ ಸೊಸೆ ಆ ಊರಿಗೋಗಿ ಅವ್ರ ಅವ್ವನ ಕಾರ್ಯ ಮುಗಿಸ್ಕೊಂಡೇ ಬರ್ಬೇಕು. ಇಷ್ಟೆಲ್ಲ ಹೇಳಿದ ಮೇಲೂ ಅಲ್ಲಿಗೆ ಹೋಗಿ ಅಂತಿದ್ದೀರಲ್ಲ ಅಮ್ಮವ್ರೆ. ನಾವು ಹೋಗಿ ಪೂಜೆ ಮಾಡಲಿಲ್ಲ ಅಂದರೆ ನಮ್ಮ ಯಜಮಾನ್ರಿಗೆ ತೊಂದರೆ ಆಗುತ್ತಪ್ಪ. ನೋಡ್ಗಂಗಾದ್ರಪ್ಪ, ಅದು ಒಂದು ಪೂಜೆ ಮಾಡಿದೆ ನನ್ನ ಮಗನ ಜೀವಕ್ಕೆ ಅಪಾಯ ತಂದ್ಕೊಳ್ಳೋಕ್ಕೆ ನಾನು ತಯಾರಿಲ್ಲ. ನೀನು ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಅಂದರೆ ಆ ಊರು ಎಲ್ಲಿ ಬರ್ತದೆ ಏಳು, ನಾನೇ ನನ್ನ ಸೊಸೆನ ಕರ್ಕೊಂಡೋಗಿ ಪೂಜೆ ಮುಗಿಸ್ಕೊಂಡು ಬರ್ತೀನಿ. ಯಾರು ಹೋದ್ರು ಅವ್ರ ಸಮಾಧಿಗೆ ಪೂಜೆ ಮಾಡಕ್ ಬಿಡಲ್ಲ ಅಮ್ಮವ್ರೆ. ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಪ್ಪ. ನಾವು ನಮ್ಮ ಜಾಗ ಕೇಳೋದು ಬೇಡ, ಜಸ್ಟ್ ಪೂಜೆ ಮಾಡ್ತೀವಿ ಅಂತ ಕೇಳ್ಕೊಳ್ಳೋಣ ಅಷ್ಟೇ. ಅಕ್ಕ ಹೇಳೋದು ಸರಿಯಾಗೇ ಇದೆ. ಜಾಗ ಕೇಳಿದ್ರೆ ಅಲ್ವಾ ಅವರು ಅಟ್ಯಾಕ್ ಮಾಡೋದು. ಪೂಜೆ ಮಾಡ್ತೀವಿ ಅಂದರೆ ಆಯಿತು. ಇಲ್ಲಮ್ಮ, ಅವರುಗಳು ಮಾತು ಕೇಳೋ ಮನುಷ್ಯನಲ್ಲ. ನಾವು ಆ ಊರಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಾದ್ರೂ ಸಾಕು, ನಮ್ಮನ್ನಲ್ಲೇ ಬಸ್ ಸ್ಟಾಪಲ್ಲೇ ಮುಗಿಸ್ಬಿಡ್ತಾರೆ. ಇದ್ಯೋನ್ ಗಂಗಾದ್ರಪ್ಪ ಹಿಂಗೆ ಹೇಳ್ತಿದ್ಯಾ? ಕೊಂದು ಬಿಡ್ತಾರ? ಅವ್ರೇನೋ ಆಟದ ಕ್ರೂರಿಗಳ? ನೀವು ಹೋಯ್ತಿದ್ದೀರ ಅಂತ ಅವ್ರಿಗೆ ಹೆಂಗೆ ಗೊತ್ತಾಯ್ತದೆ ಗಂಗಣ್ಣ? ಗೊತ್ತಾಯ್ತದೆ, ಅವ್ರಿಗೆಲ್ಲ ಗೊತ್ತಾಯ್ತದೆ. ಏನು ಹೇಳ್ತಿದ್ಯಾ ಪುಟ್ಟಕ್ಕ? ಅವ್ರಿಗೆ ಗೊತ್ತಾಯ್ತದೆ ಅಂತ ನಿನ್ಗೆ ಹೆಂಗೆ ಗೊತ್ತಾಯ್ತು? ಅವ್ರ ಊರೇ ಮುಷ್ಟಿ ಒಳಗೆ ಇಟ್ಕೊಂಡವ್ರೆ ಅಂತಂದರೆ ಯಾರೇ ಬಂದರೂ ಹೋದ್ರು ಅವ್ರಿಗೆ ಗೊತ್ತಾಗಲ್ವಾ ಅಮ್ಮವ್ರೆ? ಹಾಗಾದರೆ ನಾವು ಅಲ್ಲಿಗೆ ಹೋಗೋಕ್ಕಾಗಲ್ವಾ? ಅಪ್ಪಾಯಿ ಜನ ತಿಳಿದ್ಬೇಕು ಅಲ್ಲಿಗೆ ಹೋಗೋದು ಒಳ್ಳೇದಲ್ಲ ಕಣವ. ಅಲ್ಲ ಅಪ್ಪಯ್ಯ, ಈಟೊತ್ತು ಪೂಜೆ ಪರಿಹಾರ ಅಂತ ಹೇಳ್ತಿದ್ದರು, ಈಗ ಬ್ಯಾಡ ಅಂತಿದ್ದೀರಲ್ಲ. ಏನಿಲ್ಲ ಕುಸ, ಗಂಗಣ್ಣ ಹೇಳಿದ್ ಕೇಳಿದ್ಮ್ಯಾಕೆ ಅವ್ರು ಕೆಟ್ಟ ಜನ ಅನ್ನಿಸ್ತೈತೆ. ಸುಮ್ಮನೆ ಅಲ್ಲಿ ಹೋಗಿ ನಮಗೆ ನಾವೇ ಯಾಕೆ ತೊಂದರೆ ತಗೋಬೇಕು? ಅಂದ್ರೆ ನನ್ನ ಕಂಟಿ ಜೀವಕ್ಕೆ ಅಪಾಯ ಆದ್ರೆ ಪರವಾಗಿಲ್ವೇ? ಪೂಜೆ ಮಾಡಿದೆ ಅದನ್ನ ಹೆಂಗ್ ತಡೆಯೋದು ಪುಟ್ಟಕ್ಕ? ಸ್ವಾಮಿಗಳು ಈ ಪೂಜೆ ಮಾಡಲೇಬೇಕು ಅಂತ ಹೇಳಿದ್ದಾರೆ. ನಾನು ನನ್ನ ಗಂಡನಿಗೋಸ್ಕರ ನಾನು ಈ ಪೂಜೆ ಮಾಡೇ ಮಾಡ್ತೀನಿ. ನಾನು ಒಬ್ಬಳೇ ಅಲ್ಲಿಗೆ ಹೋಗ್ತೀನಿ. ಬೇಡ ಕಣವ, ಬೇಡ. ಬಲ ಇಲ್ಲದೆ ಬಡ್ದಾಡೋರ್ ಮುಂದೆ ಹೋಗ್ಬಾರ್ದು. ಸಿರಿ, ಸ್ನೇಹನ ನೀ ಕರ್ಕೊ ಹೋಗು. ನೀನಿದ್ರೆ ಈ ಕಾರ್ಯ ಆಯ್ತದೆ. ಪುಟ್ಟಮ್ಮೆ, ಏನು ನೋಡ್ತಿದ್ದೆ ನೀನು? ಪರಿಹಾರ ಪೂಜೆ ಆಗಲೇಬೇಕು. ಯಾವುದೇ ಕಾರಣಕ್ಕೂ ಅದು ನಿಲ್ಬಾರ್ದು. ಅವ ನಂಗೆ ಇವ್ರ ಮ್ಯಾಗ ಸಾನೆ ಕೋಪ ಐತೆ, ನಾನು ಹೋಗಿಲ್ಲ. ನಿನ್ನ ಹೆಂಡ್ರ ಜೊತೆ ನೀನು ಹೋಗಲ್ಲ ಅಂದ್ರೆ ಹೆಂಗ್ಲ? ಇದನ್ನೆಲ್ಲ ಮಾಡ್ತಿರೋದೇ ನಿಂಗೋಸ್ಕರ. ನೀನಂತೂ ಹೋಗಲೇಬೇಕು. ನನ್ನ ಮಾತಿನ ಮ್ಯಾಕೆ ನಿನಗೆ ಮರುವಾದೆ ಇದ್ದರೆ ನನ್ನ ಮಾತು ನೀನು ಕೇಳಬೇಕು. ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳ್ಬಾರ್ದು. ಪ್ರತಿ ಸರಿ ಏನೋ ಒಂದು ಹೇಳಿ ಕಟ್ಟಾಕ್ಬಿಡ್ತೀಯಲ್ಲ. ಸರಿ ಹೋಯ್ತೀನಿ ಬಿಡು, ನಿನಗೋಸ್ಕರ ಮಾತ್ರ ಒಪ್ಕೊಂಡಿರೋದು. ಅಮ್ಮವ್ರೆ, ನಮ್ಮ ಸಿರಿ ಇರುವಾಗ ಯಾರು ಏನು ಮಾಡೋಕ್ಕಾಗಲ್ಲ ಗಂಗಣ್ಣ. ಧೈರ್ಯವಾಗಿ ಹೋಗು. ಅಳಿಯ ಮಗಳನ್ನ ಕರ್ಕೊ ಹೋಗಿ ನಿನ್ನ ಹೆಂಡ್ರು ಪೂಜೆ ಮಾಡಿಸು.
ಅವ್ವ ನನ್ನ ಜೊತೆ ಸಹನಕ್ಕನು ಸುಮ್ಮನು ಕರ್ಕೊಂಡೋಗ್ಲಾ? ಬೇಡ ಕುಸೆ, ನಿಮ್ಮನ್ನು ಕಳಿಸ್ತಿರೋದೇ ನಾವು ನಮ್ಮ ಜೀವನ ಕೈಲಿ ಹಿಡ್ಕೊಂಡು ನಿಮ್ಮ ಜೊತೆಗೆ ಅವರ ಬೇಡ. ಪ್ಲೀಸ್ ಗೋಪಾಲಪ್ಪ, ಇವರಿಬ್ರು ಈ ಊರು ಬಿಟ್ಟು ಎಲ್ಲೂ ಹೋಗಿಲ್ಲ. ಅದು ಅಲ್ಲದೆ ಇವರಿಬ್ರು ನನ್ನ ಸ್ವಂತ ಅಕ್ಕ ತಂಗಿರು ಅಂತ ಅನ್ಕೊಂಡಿದ್ದೀನಿ. ಇವರು ಬಂದ್ರೆ ನನ್ನ ತಾಯಿ ಖುಷಿ ಆಗುತ್ತೆ ಅವ್ವ. ಅಯ್ಯಯ್ಯೋ, ನನಗೆ ಮೆಸ್ನ ಕೆಲಸ ಐತೆ. ಮೆಸ್ ನೋಡ್ಕೊಳ್ಳೋದಕ್ಕೆ ಕಾಳಿ ಅವ್ರು ಇದ್ದಾರಲ್ಲಕ್ಕ. ಅಕ್ಕ, ನಾನು ಈಗ ತಾನೇ ಆಫೀಸಿಗೆ ಜಾಯ್ನ್ ಆಗಿದ್ದೀನಿ, ಲೀವ್ ಹಾಕೋಕ್ಕಾಗಲ್ಲ. ಹೇಗಿದ್ರು ಶನಿವಾರ ಭಾನುವಾರ ರಜಾ ಅಲ್ವಾ ಸುಮ್ಮ? ಇನ್ನೊಂದು 2 ದಿನ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ರಜಾ ಹಾಕ್ಬಿಟ್ಟು ಪ್ಲೀಸ್ ನನ್ನ ಜೊತೆ ಬನ್ನಿ. ಹೋಗ್ಲಿ, ಕಳಿಸ್ಕೊಡು ಪುಟ್ಟಕ್ಕ. ಸ್ನೇಹಂಗೂ ಇವರಿಬ್ರಲ್ದೆ ಯಾರ ಜೊತೆ ಆಗವ್ರೆ ಹೇಳು, ಕಳಿಸ್ಕೊಡು. ಆಯಿತು ಅಮ್ಮಾರೆ, ಹೋಗಿ ಬನ್ನಿ. ಥ್ಯಾಂಕ್ಸ್ ಅವ್ವ. ಕಟ್ಟಿ ಗಾಡಿ. ಲೈ ಲೈ ಲೇ ಲೇ ಅವಿವೇಕಿ, ನಾನೇನೋ ಬಾಯಿ ಮಾತು ಕೇಳೋ ನಿಜವಾಗ್ಲೂ ಸಾಯಕ್ಕೆ ಹೋಗ್ತೀನಲ್ಲ. ಸುಮ ಇಲ್ಲದೆ ಇರೋ ಬದುಕು ನನ್ಗೆ ಬೇಡ ಕಂಟಿ ಅಣ್ಣ. ಪ್ಲೀಸ್ ಪ್ಲೀಸ್ ನನ್ನನ್ನು ಸಾಯೋದಕ್ಕೆ ಬಿಟ್ಬಿಡಿ. ಲೈ ಮುಚ್ಕೊಂಡು ನಿಂತ್ಕೊಳ್ಳ. ನೋಡೋ, ನಿಂಗೊಂದು ಮಾತು ಹೇಳ್ತೀನಿ, ಗೆಪ್ತಿಂಗ್ ಮಾಡ್ಕೊ. ನೀನು ಸಾಯ್ಬೇಕಂತ ಹೋಗ್ತಾ ಇದೆಯಲ್ಲ, ಈ ದೇಹ ನಿಂದಲಕ್ಕಲ್ಲ, ನಿಮ್ಮ ಅಪ್ಪ ಅವ್ವ ಕೊಟ್ಟಿರೋ ಭಿಕ್ಷೆ. ಲೈ ವಯಸ್ಸಿಗೆ ಸಿಕ್ಕಿಲ್ಲ ಅಂದ್ರೆ ಬದುಕಿಲ್ಲ ನನ್ಕೋಬಾರ್ದಕ್ಕಲ್ಲ, ಅದನ್ನ ಕಾದು ಪಡ್ಕೋಬೇಕು.